ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಈಗ ನೀವು ಥರ್ಡ್ ಇಯರ್ದಲ್ಲಿ ಎಕ್ಸಾಮ್ ಮುಗಿಸಿದ್ದೀರಿ, ಓಕೆನಾ? ಯಾರ್ದು ಥರ್ಡ್ ಇಯರ್ದಲ್ಲಿ ಎಕ್ಸಾಮ್ ಮುಗಿಸಿದ್ದೀರಿ, ಸೊ ಅಂಥ ವಿದ್ಯಾರ್ಥಿಗಳು ಈ BSc MLT ಮಾಡ್ಕೋಬೇಕಿತ್ತು, BSc OT, BSc ಅಪ್ಟೋಮೆಟ್ರಿ, BSc MIT ಈ ಒಂದು ಕೋರ್ಸ್ಗಳನ್ನು ಮಾಡ್ಕೋಬೇಕು ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ, ಯಾವಾಗ ನಾವು ಅಡ್ಮಿಷನ್ ಮಾಡಿಸ್ಬೇಕು, ಈಗ ನಾವು ಎಕ್ಸಾಮ್ ಬರೆದಿದ್ದೀವಿ ಅನ್ನುವಂಥ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋ ಮಾಹಿತಿ ಇರುತ್ತೆ. ಓಕೆನಾ? ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಜೊತೆಗೆ ನೀವು ಮುಂದೆ ಏನಾದರೂ BSc ಕೋರ್ಸ್ಗಳನ್ನು ಮಾಡ್ಕೋಬೇಕಂತಂದರೆ ನಮ್ಮ ಚಾನಲ್ ನಿಮಗೆ ಕಂಪ್ಲೀಟಾಗಿ ಮಾರ್ಗದರ್ಶನ ಕೊಡುತ್ತೆ, ಓಕೆನಾ? ಆಮೇಲೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ನಿಮ್ಮ ನೋಟಿಫಿಕೇಷನ್ ಕೂಡ ಬರ್ತಾ ಇರುತ್ತೆ. ನೋಡಿ, ಈಗಾಗಲೇ ನಿಮ್ಮದು ಎಕ್ಸಾಮ್ ಆಗಿದೆ, ಬಟ್ ಇನ್ನೂ ರಿಸಲ್ಟ್ ಬಂದಿಲ್ಲ. ಆದರೆ 2025ನೇ ಸಾಲಿನ KE ವತಿಯಿಂದ ಏನಾಗಿದೆಯಪ್ಪ ಅಂತಂದರೆ ಈಗಾಗಲೇ ಅಡ್ಮಿಷನ್ ಪ್ರಕ್ರಿಯೆ ಕ್ಲೋಸ್ ಆಗಿದೆ, ಓಕೆನಾ? ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅವರು. ಈಗ ಮತ್ತೆ ಕೌನ್ಸ್ಲಿಂಗ್ ಮಾಡೋಂಗಿಲ್ಲ. 2025 ಅಡ್ಮಿಷನ್ ಪ್ರಕ್ರಿಯೆ ಕ್ಲೋಸ್ ಆಗಿದೆ. ನೀವೇನಾದರೂ ಡೈರೆಕ್ಟ್ ಹೋಗಿ ಅಡ್ಮಿಷನ್ ಮಾಡಿಸ್ತೀನಿ ಅಂತಂದರೆ ಪ್ರೈವೇಟ್ ಕಾಲೇಜುಗಳಲ್ಲಿ ಅಡ್ಮಿಷನ್ಸ್ ಇದ್ದಾವೆ, ಪ್ರೈವೇಟ್ ಕಾಲೇಜುಗಳಲ್ಲಿ. ಆದರೆ ನಿಮ್ದು ಇನ್ನೂ ರಿಸಲ್ಟ್ ಬಂದಿಲ್ಲ. ಹೀಗಾಗಿ ನಿಮ್ಗೆ ಯಾವಾಗ ಎಲಿಜಿಬಿಲಿಟಿ ಪಡ್ಕೊತೀರ ಅಂದರೆ ನೀವು 2026 ಆಗಸ್ಟಿಗೆ ಏನು ಒಂದು ಅಪ್ಲಿಕೇಶನ್ ಬಿಡ್ತಾರೆ ಗೌರ್ಮೆಂಟದ್ದು, ಅಲ್ಲಿ ತನಕ ನೀವು ಕಾಯಬೇಕಾಗತ್ತೆ. ಮತ್ತು ಸರ್ ಅಲ್ಲಿ ತನಕ ಕಾಯಬೇಕಾ ನಾವು ಅಂತಂದರೆ, ಹೌದು, ಇದು ಆಡ್ತಾರನೇ ಇದೆ. ಯಾಕಂದರೆ ಎಕ್ಸಾಮ್ ಕೂಡ ನಿಮ್ದು ಲೇಟ್ ಆಗಿದೆ. ಈಗ ಈ ಮಧ್ಯದಲ್ಲಿ ಯಾರು ಕೂಡ ಅಡ್ಮಿಷನ್ ತೊಗೊಳ್ಳೋದಿಲ್ಲ, ಯಾಕಂದರೆ ಗೌರ್ಮೆಂಟ್ ಸೀಟ್ ಅಡ್ಮಿಷನ್ ತೊಗೊಳ್ಳೋದಿಲ್ಲ. ಹೀಗಾಗಿ ನೀವು ಆಮೇಲೆ ನಿಮ್ಮ ಹತ್ರ ಇನ್ನೂ ರಿಸಲ್ಟು ಕೂಡ ಬಂದಿಲ್ಲ. ಅಡ್ಮಿಷನ್ ಮಾಡಿಸ್ಕೋಬೇಕಂತಂದರೆ ಮಾರ್ಕ್ಸ್ ಕಾರ್ಡು ಕೂಡ ಇಲ್ಲ ನಿಮ್ಮದು. ಹೀಗಾಗಿ ನಿಮ್ಮದು ಏನಾಗುತ್ತೆ ಅಂತಂದರೆ ಅಡ್ಮಿಷನ್ ಪ್ರಕ್ರಿಯೆ ಆಗಸ್ಟ್ ತಿಂಗಳಲ್ಲಿ 2020 ಆಗಸ್ಟ್ ತಿಂಗಳಲ್ಲಿ ನಿಮಗೆ ಅರ್ಜಿಗಳನ್ನು ಬಿಡ್ತಾರೆ ಗೌರ್ಮೆಂಟದ್ದು. ಆವಾಗ ನೀವು ಎಲಿಜಿಬಿಲಿಟಿನ ಪಡ್ಕೊತೀರ. ಅಲ್ಲಿ ತನಕ ನೀವು ಇಂಟರ್ನ್ಶಿಪ್ ಮಾಡ್ಕೋಬೇಕು. ಆಮೇಲೆ ಒಂದು 3 ತಿಂಗಳು ಇಂಟರ್ನ್ಶಿಪ್ ಆಗುತ್ತೆ. ಆಮೇಲೆ ನಿಮ್ಮದು ಇಂಟರ್ನ್ಶಿಪ್ ಡಿಪ್ಲೊಮಾ ಸರ್ಟಿಫಿಕೇಟ್ ಬರಬೇಕು, ಮಾರ್ಕ್ಸ್ ಕಾರ್ಡ್ ಬರಬೇಕು. ಅಂದರೆ ನಿಮಗೆ ಕರೆಕ್ಟಾಗಿ ಆಗಸ್ಟ್ ತನಕನೂ ಆಗುತ್ತೆ. ಆವಾಗ ನೀವು ಟ್ರೈ ಮಾಡ್ಬೋದು. ಬಟ್ ಇವಾಗ ನಿಮಗೆ ಈಗ ಎಕ್ಸಾಮ್ ಬರೆದವರು ಇನ್ನೂ ರಿಸಲ್ಟೇ ಬಂದಿಲ್ಲ ಅನ್ನೋರಿಗೆ ನಿಮಗೆ ಈಗ ಅಡ್ಮಿಷನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಮೇಲೆ ಇನ್ನೊಂದು ಏನಂತಂದರೆ, ಈಗಾಗಲೇ ಎಲ್ಲ ಕಡೆ ಹಾವಳಿ ಇದ್ದಿರುವಂಥದ್ದು, ಸರ್ ಈ ವರ್ಷದಿಂದ ನೀಟ್ ಎಕ್ಸಾಮ್ ಅಂತ ಹೇಳ್ತಾ ಇದ್ದಾರೆ. ನಾವು ಪ್ಯಾರಾಮೆಡಿಕಲ್ ಎಕ್ಸಾಮ್ ಬರೆದವರು ನಾವು ನೀಟ್ ಬರೀಬೇಕಂತೇಳಿ. ನೋಡಿ, ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮಗೆ. ಯಾರಂತಂದರೆ ಇದು ಪ್ಯಾರಾಮೆಡಿಕಲ್ ಆದವ್ರಿಗೆ ನೀಟ್ ಇಲ್ಲ, ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಮಾಡಿದವ್ರಿಗೆ ನೀಟ್ ಇರುವುದಿಲ್ಲ. ಇದು ಯಾರಿಗಂತಂದರೆ PUC ಕಂಪ್ಲೀಟ್ ಮಾಡಿದವರು ಏನಾದರೂ ಅಲೆಲ್ ಸೈನ್ಸ್ ಮಾಡಬೇಕಿತ್ತು ಅಂದರೆ PUC ಸೈನ್ಸ್ ಆದವ್ರಿಗೆ ಮಾತ್ರ ನೀಟ್ ಇರುವಂಥದ್ದು. ಲ್ಯಾಟ್ರಿ ಎಂಟ್ರಿ ಅಭ್ಯರ್ಥಿಗಳಿಗೆ, ನೀವೆಲ್ಲ ಲ್ಯಾಟ್ರಿ ಎಂಟ್ರಿಯಲ್ಲಿ ಬರ್ತೀರಾ. ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಆಗಿದೆ ನಿಮ್ಮದು, ಮುಂದೆ ನೀವು BSc ಮಾಡಬೇಕಂದ್ರೆ ನಿಮಗೆ ಲ್ಯಾಟ್ರಿ ಎಂಟ್ರಿ ಅಂತ ಕರೀತಾರೆ. ಈ ಒಂದು ಲ್ಯಾಟ್ರಿ ಎಂಟ್ರಿ ಅಭ್ಯರ್ಥಿಗಳಿಗೆ ಯಾವುದೇ ಥರದಂಥ ನೀಟ್ ಎಕ್ಸಾಮ್, ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ. ಆಮೇಲೆ ಅದರ ಈ ಬಂದಿರುವಂಥ ಆದೇಶದಲ್ಲೂ ಕೂಡ ನಿಮಗೆ ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಆದವ್ರಿಗೆ ನೀಟ್ ಎಕ್ಸಾಮ್ ಅಂತ ಇಲ್ಲ. ಓನ್ಲಿ PUC ಮೇಲೆ ಪ್ಯಾರಾಮೆಡಿಕಲ್ ಮಾಡೋರಿಗೆ ಮಾತ್ರ ನೀಟ್ ಎಕ್ಸಾಮ್. ಅಂದರೆ PUC ಮೇಲೆ BSc ಪ್ಯಾರಾಮೆಡಿಕಲ್ ಮಾಡೋರಿಗೆ ಮಾತ್ರ ನೀಟ್ ಎಕ್ಸಾಮ್ ಇರುತ್ತೆ.